ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ನರಕ ಯಾತನೆ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇದೆ. ಈ ಹಿಂದೆನೆ ಕನಿಷ್ಠ ಸೌಲಭ್ಯ ಇತರೆ ಕೈದಿಗಳಿಗೆ ಏನ್ ಕೊಡ್ತಾರೆ ಅದನ್ನಾದ್ರೂ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಕೋರ್ಟ್ ಕೊಡಬಹುದು ಅಂತ ಹೇಳಿತ್ತು. ಕೋರ್ಟ್ ಸೂಚಿಸಿದ್ರೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬಿನ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತೇಳಿ ಮತ್ತೆ ಅವ್ರ ಪರ ವಕೀಲರು ಕೋರ್ಟ್ ಮೆಟ್ಲನ್ನ ಏರಿದ್ರು, ಕೋರ್ಟ್ ಗಮನಕ್ಕೆ ತಂದಿದ್ರು. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಹಾಕಿದ್ರು. ಕಳೆದ ವಾರ ದರ್ಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಆಗಿತ್ತು. ಎರಡೂ ಕಡೆ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿತ್ತು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ ನಿಂದ ಈ ಬಗ್ಗೆ ತೀರ್ಪು ಪ್ರಕಟವಾಗುತ್ತೆ. ನಿಜಕ್ಕೂ ಕ್ವಾರಂಟೈನ್ ಸೆಲ್ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರಾ? ಹೌದು ಅಂತ ಹೇಳಿ ಆರೋಪಗಳನ್ನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ಇನ್ನು ಮೇನ್ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತಾನು ಕೂಡ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಕನಿಷ್ಠ ಸೌಲಭ್ಯವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಜೈಲಾಧಿಕಾರಿಗಳು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಜೈಲಲ್ಲಿ ಆರೋಪಿ ದರ್ಶನ್ಗೆ ಹೆಚ್ಚಿನ ಸೌಲಭ್ಯಗಳು ಸಿಗುತ್ತಾ ಇವತ್ತು ಡಿಸೈಡ್ ಆಗುತ್ತೆ. ಸಿಸಿಎಚ್ ಕೋರ್ಟ್ ಆದೇಶದತ್ತ ಸಹಜವಾಗಿ ಕುತೂಹಲ ಇದೆ. ಜೈಲಲ್ಲಿ ನರಕ ಯಾತನೆಯನ್ನ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಇತರೆ ಆರೋಪಿಗಳಿಗೆ ಬೇಡ, ನನಗೆ ಕೊಟ್ಬಿಡಿ, ಅಂದ್ರೆ ನನ್ನ ಬಟ್ಟೆ ವಾಸನೆ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ, ಅಲರ್ಜಿ ಆಗ್ತಿದೆ, ಇಂಥದ್ದೆಲ್ಲ ಹೇಳ್ಕೊಂಡಿದ್ರು. ಇನ್ನು ದರ್ಶನ್ ಜೈಲಿಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಕಳೆದೆರಡು ಕೇಸಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಅವರು. ವಿಜಯಲಕ್ಷ್ಮಿ ಅಶ್ಲೀಲ ಸಂದೇಶ ಕೇಸ್ ಒಂದಾದ್ರೆ, ಮತ್ತೊಂದ್ ಕಡೆ ಅವರ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ನಲ್ಲಿ ಆದಂತ ಕಳ್ಳತನ ಪ್ರಕರಣ, ಎರಡೆರಡು ಕೇಸ್ ಇದೆ. ಈ ಬಗ್ಗೆ ನಿರಂತರವಾಗಿ ನೋಟಿಸ್ಗಳನ್ನ ಪೊಲೀಸರು ಇಶ್ಯೂ ಮಾಡ್ತಲೇ ಇದ್ದಾರೆ. 3 ನೋಟಿಸ್ ಅನ್ನು ಕೊಟ್ಟಿದ್ದಾಯ್ತು, ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ನೋ ರಿಯಾಕ್ಷನ್. ಪೊಲೀಸರ ಕಾಲ್ ಕೂಡ ಅವ್ರು ರಿಸೀವ್ ಮಾಡ್ತಾ ಇಲ್ಲ. 3 ನೋಟಿಸ್ ಕೊಟ್ಟರು ಕೂಡ ಉತ್ತರ ಕೊಟ್ಟಿಲ್ಲ. ದರ್ಶನ್ ಜೈಲಿಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋ ಒಂದಿಷ್ಟು ಫೋಟೋಗಳನ್ನ ಹಾಕೊಳ್ತಿದ್ದಾರೆ ಬಿಟ್ರೆ ಪೊಲೀಸರ ನೋಟಿಸ್ಗೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಎರಡೆರಡು ಪ್ರಕರಣ, ಒಂದು ಅಶ್ಲೀಲವಾಗಿ ಕಮೆಂಟ್ ಅಥವಾ ಸಂದೇಶವನ್ನ ಕಳಿಸಿದಂತ ಪ್ರಕರಣ, ಮತ್ತೊಂದು ಅವ್ರ ಫ್ಲಾಟ್ ನಲ್ಲಿ ಆದಂತ ಕಳ್ತನ. ಸೊ ಈಗ ಪೊಲೀಸರು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ನೋಟಿಸ್ಗೂ ಉತ್ತರ ಕೊಡ್ತಿಲ್ಲ. ಹಾಗಾದ್ರೆ ವಿಜಯಲಕ್ಷ್ಮಿ ನಡೆ ಏನು? ಶಮಿತಾ ಶೆಟ್ಟಿ, ಪ್ರಮುಖವಾಗಿ ಈಗ ಅವರ ಫ್ಲಾಟ್ ಅಲ್ಲಿ ಏನು ಒಂದು ಕಳ್ಳತನ ಆಗಿತ್ತು, 3 ಲಕ್ಷ ಹಣ ಜೊತೆ ಚಿನ್ನಾಭರಣ ಅಂತೇಳಿ ಒಂದು ಏನು ಆರೋಪ ಇದೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಕೆಎಚ್ ಕೂಗಾಘಾಟ ಪೊಲೀಸ್ ಠಾಣೆಯಲ್ಲಿ ಒಂದು ಈಗ ಎಫ್ಐಆರ್ ಕೂಡ ದಾಖಲಾಯಿತು. ತನಿಖೆಯನ್ನು ನಡೆಸ್ತಾ ಇದ್ರು. ನೋಡ್ರೆ ನೋಟಿಸ್ ಅನ್ನ 3 ಬಾರಿ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅದಕ್ಕೆ ಅವರ ಪತ್ನಿ ಅಂದ್ರೆ ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಒಂದು ಅವರ ಮ್ಯಾನೇಜರ್ ಕಡೆಯಿಂದ ಕಂಪ್ಲೇಂಟ್ ಕೊಡಿಸೋದ ಮೂಲಕ ತಟಸ್ಥವಾಗಿರುವಂತದ್ದು. ಯಾಕೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ, ಮತ್ತೆ ಈಗ ಇನ್ವೆಸ್ಟಿಗೇಷನ್ ಮಾಡುವಂತ ಪೊಲೀಸರಿಗೆ ಈಗ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಕೂಡ ಅನುಮಾನ ಮೂಡ್ತಾ ಇರುವಂತದ್ದು. ಒಂದು ಈಗಾಗಲೇ ಅವರ ಮನೆ ಕೆಲಸದವರನ್ನ ಕರೆಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ದೇವರಾಣೆಗೂ ಸ್ವಾಮಿ ನಾವು ಯಾವುದೇ ರೀತಿಯಾದಂತ ಹಣ ಆಗಿಲಿ ಬೆಲೆ ಬಾಳುವ ವಸ್ತುಗಳನ್ನಾಗಲಿ ನಾವು ಯಾವುದೇ ರೀತಿ ಕಳ್ತನ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಪರಿಪರಿಯಾಗಿ ಕಣ್ಣೀರನ್ನ ಹಾಕಿ ಬೇಡ್ಕೊಂಡಿರುವಂತದ್ದು. ನಾವೀಗ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಮನೆಯಲ್ಲಿ ವಸ್ತುಗಳನ್ನ ನಾವು ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರ ಮನೆಯಲ್ಲಿ ಕಳ್ತನ ನಿಜಕ್ಕೂ ಕೂಡ ಮಾಡಿದಂತವ್ರು ಯಾರು, ಅಲ್ಲಿ ಯಾರು ಆ ಸಂದರ್ಭದಲ್ಲಿ ಇವರು ಅಂದ್ರೆ ಬೇರೆ ಕಡೆ ಹೋದಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಆ ಮ್ಯಾನೇಜರ್ ಅಲ್ಲಿ ದುಡ್ಡಿಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ಅವರು ಹಣವನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವರು ಆ ಮನೆಯಲ್ಲಿ ಇದ್ದಂತವ್ರು ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ನಿಗೂಢವಾಗಿರುವಂತದ್ದು. ಆದ್ರೆ ಎಲ್ಲವುದ ಹೊರತಾಗಿ ಕೂಡ ಅವರು ಪೊಲೀಸರು ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕೆ ಇಷ್ಟು ತಟಸ್ಥವಾಗಿರೋದು ಅಂತ ಹೇಳಿ ಒಂದು ಕಡೆ ಮುಡ್ತಾ ಇರುವಂತದ್ದು. ಒಂದು ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂದು ಕೂಡ ಆ ಬಗ್ಗೆಯೂ ಕೂಡ ಅವ್ರು ರೆಸ್ಪಾನ್ಸ್ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ದರ್ಶನ್ ಈಗ ಜೈಲಲ್ಲಿರುವಂತದ್ದು, ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಇತ್ತ ಬೆಳವಣಿಗೆ ಮನೆಯಲ್ಲಾದಂತಹ ಸಂದರ್ಭದಲ್ಲಿ ಈಗ ತಟಸ್ಥ ನೀತಿಯನ್ನ ಈಗ ವಿಜಯಲಕ್ಷ್ಮಿ ಅನುಸರಿಸ್ತಾ ಇದ್ದಾರೆ. ಈಗ ಮುಂದೆ ಏನಾದ್ರು ಅಟ್ಲೀಸ್ಟ್ ಅದು ಕೇಸ್ಗೆ ಅಂದ್ರೆ ಇವರು ಟ್ರೈ ಮಾಡ್ತಾರೆ, ಯಾವುದೇ ರೀತಿ ಅವರು ಪ್ರತಿಕ್ರಿಯೆ ಕೊಡದೇ ಇದ್ದ ಸಂದರ್ಭದಲ್ಲಿ ಹಣ ಹೋಗಿರೋದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ಕೊಡದಂತ ಸಂದರ್ಭದಲ್ಲಿ ಅವರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೇಸನ್ನ ಅದನ್ನ ಬಿ ರಿಪೋರ್ಟ್ ಹಾಕುವಂತದ್ದು, ಸಿ ರಿಪೋರ್ಟ್ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಯಾಕಂದ್ರೆ ದೂರುದಾರರು ಮೊದಲು ಪ್ರತಿಕ್ರಿಯೆ ಅಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಮತ್ತೆ ಅದಕ್ಕೆ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಕಳ್ತನ ಆಗಿರುವಂತಹ ಹಣ ಅದಕ್ಕೆ ಡಾಕ್ಯುಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಅದು ಕ್ಯಾಶ್ ಹಾರ್ಡ್ ಕ್ಯಾಶ್ ಯಾವ ಕಾರಣಕ್ಕೆ ತಂದಿಡಲಾಗಿತ್ತು ಏನು ಅಂತ, ಮತ್ತೆ ಸಿಸಿಟಿವಿಗಳನ್ನ ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಇವ್ಯಾವುದು ಕೂಡ ಕೊಡದಂತ ಸಂದರ್ಭದಲ್ಲಿ ಪೊಲೀಸರಿಗೆ ತನಿಖೆಗೆ ಸಹಕಾರ ಕೊಡದಂತ ರೂಪದಲ್ಲಿ ಮತ್ತೆ ಪೊಲೀಸರ ಸಾಕ್ಷ್ಯ ಸಿಗದಂತ ರೀತಿಯಲ್ಲಿ ಅದು ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಈಗ ನಟ ದರ್ಶನ್ ಅವರ ಒಂದು ಇನ್ನೊಂದಿದೆ ತಲೆ ದಿಂಬು ಮತ್ತೆ ಹಾಸಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 64ನೇ ಸಿಸಿಎಚ್ ಕೋರ್ಟ್ ಅಲ್ಲೂ ಕೂಡ ಇವತ್ತು ತೀರ್ಪು ಆದೇಶ ಇರುವಂತದ್ದು. ಆದೇಶ ಏನ್ ಬರುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ. ಸಾಕಷ್ಟು ಕುತೂಹಲ ಇರುವಂತದ್ದು ಏನಂತಂದ್ರೆ ಈ ವಿಚಾರವಾಗಿ ಏನೆಲ್ಲ ಒಂದು ಆದೇಶ ಬರುತ್ತೆ, ಮತ್ತೆ ನೆಕ್ಸ್ಟ್ ಅದು ಕನಿಷ್ಠ ಸೌಲಭ್ಯ ವಿಚಾರವಾಗಿ ಜೈಲಾಧಿಕಾರಿಗಳಿಗೆ ಏನೋ ಒಂದು ನಡೆ ಆದೇಶ ಹೋಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಶರ್ಮಿತಾ ಫಾಲೋ ಅಪ್ ಮಾಡೋಣ ಕೋರ್ಟ್ ಅಲ್ಲಿ ಏನಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.